ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಜನಸಾಮಾನ್ಯರು, ಅದರಲ್ಲೂ ಯುವಜನರು ಬೀದಿಗಿಳಿದು ನಮಗೆ ನ್ಯಾಯ ಬೇಕು ಅಂತ ಕೂಗಿದಾಗ ದೇಶದ ಆಡಳಿತ ವ್ಯವಸ್ಥೆ ಅವರಿಗೆ ಹೇಗೆ ಸ್ಪಂದಿಸಬೇಕು? ಅವರ ಕಣ್ಣೀರು ಉರಿಸಿ ಸಮಸ್ಯೆ ಬಗೆಹರಿಸಬೇಕಾ ಅಥವಾ ಅವರ ಧ್ವನಿಯನ್ನು ಅಡಗಿಸೋಕೆ ಪೊಲೀಸ್ ಕೆಫೆ ಕೋರ್ಟ್ ಅಂತ ಕಿರುಕುಳ ನೀಡಬೇಕಾ? ಇವತ್ತು ನಾವು ಮಾತಾಡೋಕೆ ಬಂದಿರೋ ಟಾಪಿಕ್ ಇಡೀ ದೇಶದ ಗಮನ ಸೆಳೆದಿರೋ ನೀಟ್ ಪರೀಕ್ಷಾ ಅಕ್ರಮದ ಕರಾಳ ಅಧ್ಯಾಯ ಮತ್ತು ಅದನ್ನೇ ಕೇಂದ್ರವಾಗಿಟ್ಟುಕೊಂಡು ನಡೀತಿರೋ ಹೈ ವೋಲ್ಟೇಜ್ ರಾಜಕೀಯ. ಒಂದ್ ಕಡೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಬಂದು ನನ್ನನ್ನ ಮತ್ತು ನನ್ನ ತಾಯಿಯನ್ನ ನಿಂದಿಸಿದ ಪ್ರತಿಭಟನಾ ನಿರತ ಯುವಕರನ್ನ ನಾನು ಕ್ಷಮಿಸಿದ್ದೇನೆ. ಅವರು ದಾರಿ ತಪ್ಪಿದ ಮಕ್ಕಳು, ಅವರಿಗೆ ಶಿಕ್ಷೆ ನೀಡೋದು ನನ್ನ ಉದ್ದೇಶವಲ್ಲ ಅಂತ ತುಂಬಾನೇ ಸಾಫ್ಟ್ ಆಗಿ ಮಾತಾಡ್ತಾರೆ. ಆದ್ರೆ ಇನ್ನೊಂದು ಕಡೆ ಅದೇ ಪ್ರಧಾನಿಯವರ ಮಾತಿಗೆ ಕೌಂಟರ್ ಕೊಡ್ತಾ ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಸರ್ ಇನ್ಸ್ಟಾಗ್ರಾಮ್ ರೀಲ್ಸ್ ನಲ್ಲಿ ಕ್ಷಮಿಸೋದ್ ಬಿಟ್ಟು ಆ ಸಣ್ಣ ಸಣ್ಣ ವಿದ್ಯಾರ್ಥಿಗಳ ಮೇಲಿರೋ ಪೊಲೀಸ್ ಎಫ್ಐಆರ್ ವಾಪಸ್ ತಗೊಂತೀರಾ ಅಂತ ಪ್ರಧಾನಿಯವರಿಗೆ ಕಮೆಂಟ್ ಬಾಕ್ಸ್ ನಲ್ಲಿ ನೇರ ಸವಾಲೆಸ್ತಿದ್ದಾರೆ. ಅರೆ, ಕತೆ ಇಲ್ಲೇ ಮುಗಿಯಲ್ಲ. ವಿದ್ಯಾರ್ಥಿಗಳ ಪರ ಹೋರಾಟ ಮಾಡ್ತಿದ್ದೀನಿ ಅಂತ ಬೀಗುತ್ತಿದ್ದ ಇದೇ ಸಿಜೆಪಿ ಸಂಸ್ಥಾಪಕ ದೀಪ್ಗೆ ಹಾಗೂ ಅವರ ತಂದೆಯ ಮೇಲೆಯೇ ಈಗ ಕೋಟಿ ಕೋಟಿ ಅಕ್ರಮ ಆಸ್ತಿ ಗಳಿಕೆ ಆರೋಪ, ಬಿನ್ ನೋಂದಾಯಿತ ಪಕ್ಷದ ಹೆಸರಲ್ಲಿ ಫಂಡ್ ಕಲೆಕ್ಷನ್ ಹಾಗೂ 18% GST ವಂಚನೆಯ ಗಂಭೀರ ದೂರುಗಳು ದಾಖಲಾಗಿವೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿನಿಯರ ಮೇಲೆ ದೆಹಲಿ ಪೊಲೀಸರು ನಡೆಸಿದ ಅಮಾನುಷ ದೌರ್ಜನ್ಯ, ಖಾಸಗಿ ಅಂಗಕ್ಕೆ ಲಾಠಿ ಬೀಸಿದ ಘಟನೆಗಳು ಮತ್ತು ಸುಪ್ರೀಂ ಕೋರ್ಟ್ ನೀಡಿದ ಖಡಕ್ ಆದೇಶ, ಈ ಪ್ರತಿಯೊಂದು ವಿಷಯವನ್ನ ಇವತ್ತು ಅತ್ಯಂತ ಆಳವಾಗಿ ಪ್ರತಿಯೊಂದು ಆಂಗಲ್ ನಿಂದ ಬಿಡಿಸಿ ಮಾತನಾಡೋಣ. ವಿಡಿಯೋ ಕಂಪ್ಲೀಟ್ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ತರ ಇದೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೇನೆ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಆ ಬೆಲ್ ಬಟನ್ ಕೂಡ ಒತ್ತಿಬಿಡಿ. ಓಕೆ ಗೈಸ್, ಫಸ್ಟ್ ವಿಷಯಕ್ಕೆ ಬರೋಣ. ದೆಹಲಿಯ ಜಂತರ್ ಮಂತರ್ನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಪ್ರತಿಭಟನೆ ಮಾಡ್ತಿದ್ರು. ಆ ಪ್ರತಿಭಟನೆಯಲ್ಲಿ ಆಕ್ರೋಶದ ಬರದಲ್ಲಿ ಕೆಲ ಯುವಕ ಯುವತಿಯರು ಪ್ರಧಾನಿ ಮೋದಿ ಮತ್ತು ಅವರ ದಿವಂಗತ ತಾಯಿಯವರ ವಿರುದ್ಧ ಕೆಲವೊಂದು ಆಕ್ಷೇಪಾರ್ಹ ಹಾಗೂ ನಿಂದನಾತ್ಮಕ ಪದಗಳನ್ನು ಬಳಸಿದ್ರು ಎನ್ನಲಾದ ವಿಡಿಯೋ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬಂದು ಒಂದು ವಿಡಿಯೋ ಬಿಡುಗಡೆ ಮಾಡಿದ್ರು. ಆ ವಿಡಿಯೋದಲ್ಲಿ ಪ್ರಧಾನಿ ಹೇಳಿದ್ದೇನ್ ಗೊತ್ತಾ? ಮೋದಿ ವಿಡಿಯೋದ ಸಾರಾಂಶ ಹೀಗಿದೆ: ನಿಂದನೆ ಯಾವುದಕ್ಕೂ ಪರಿಹಾರವಲ್ಲ. ಯುವಕರನ್ನ ಶಿಕ್ಷಿಸುವುದು ಕೋರ್ಟ್ ಕಚೇರಿ ಅಂತ ಕಿರುಕುಳ ನೀಡೋದ್ರಿಂದ ದೇಶದ ಪರಿಸ್ಥಿತಿ ಬದಲಾಗೋದಿಲ್ಲ. ಅವರು ದಾರಿ ತಪ್ಪಿದ ಯುವಕರು, ಅವರನ್ನ ಕ್ಷಮಿಸಿ ಸರಿದಾರಿಗೆ ತರಲು ನಾನು ಬಯಸುತ್ತೇನೆ. ಇದನ್ನ ಕೇಳ್ತಿದ್ದಂತೆ ಎಷ್ಟು ಪ್ರಬುದ್ಧವಾದ ಮಾತು ಅನಿಸುತ್ತೆ ಅಲ್ವಾ? ಒಬ್ಬ ಹಿರಿಯ ನಾಯಕನಿಗೆ ಇರಬೇಕಾದ ಕರುಣೆ ಇದು ಅಂತ ಯಾರೇ ಆದ್ರೂ ಅನ್ಕೊಂತಾರೆ. ಆದ್ರೆ ಈ ವಿಡಿಯೋ ಅಪ್ಲೋಡ್ ಆದ ಕೆಲವೇ ಗಂಟೆಗಳಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಎಂಟ್ರಿ ಕೊಟ್ಟಿದ್ದೆ ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ನೇರವಾಗಿ ಪ್ರಧಾನಿ ಮೋದಿ ಅವರಿಗೆ ಕಮೆಂಟ್ ಮಾಡಿ ಕೇಳಿದ್ದೇನೆಂದ್ರೆ, ಪ್ರಧಾನಿಯವರೇ, ಕೇವಲ ಇನ್ಸ್ಟಾಗ್ರಾಮ್ ರೀಲ್ಸ್ ನಲ್ಲಿ ಮಾತ್ರ ಕ್ಷಮಿಸುತ್ತೀರಾ ಅಥವಾ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲಿರುವ ಪೊಲೀಸ್ ಪ್ರಕರಣಗಳನ್ನು ನಿಜವಾಗಿಯೂ ಹಿಂಪಡೆಯುತ್ತೀರಾ ಅಂತ ಕೇಳಿದ್ದಾರೆ. ದೀಪ್ಗೆ ಆರೋಪಿಸಿರೋ ಪ್ರಕಾರ ಪ್ರಧಾನಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮಿಸಿದ್ದೇನೆ ಅಂತ ಸಾಫ್ಟ್ ಇಮೇಜ್ ಬಿಲ್ಡ್ ಮಾಡ್ತಿದ್ದಾರೆ. ಆದ್ರೆ ರಿಯಾಲಿಟಿಯಲ್ಲಿ ಪ್ರತಿಭಟನೆ ಮಾಡಿದ ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆಯ ಕಠಿಣ ಸೆಕ್ಷನ್ಗಳಡಿ 0 FIR, ಕ್ರಿಮಿನಲ್ ಮಾನನಷ್ಟ ಮತ್ತು ಶಾಂತಿ ಕದಡುವ ಯತ್ನದ ಕೇಸ್ಗಳನ್ನು ಜಡಿದು ಬಂಧನದ ಭೀತಿ ಹುಟ್ಟಿಸುತ್ತಿದ್ದಾರೆ. ಜೊತೆಗೆ ದೀಪ್ಗೆ ಮತ್ತೊಂದು ಖಡಕ್ ಪ್ರಶ್ನೆ ಎತ್ತಿದ್ದಾರೆ. ಬಿಜೆಪಿ ನಾಯಕರು ಮಾಧ್ಯಮದವರ ಮೇಲಾಗಲಿ ಅಥವಾ ವಿಪಕ್ಷಗಳ ಮೇಲಾಗಲಿ ಎಷ್ಟೋ ಬಾರಿ ಆಕ್ಷೇಪಾರ್ಹ ಪದ ಬಳಸಿದ್ದಾರೆ. ಅವರ ಮೇಲೆ ಯಾವ FIR ದಾಖಲಾಗಿಲ್ಲ. ಆದ್ರೆ ಪ್ರಶ್ನೆ ಮಾಡಿದ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಜೈಲು ಶಿಕ್ಷೆಯ ಬೆದರಿಕೆ. ಈ ದೇಶದಲ್ಲಿ ನಾಯಕರಿಗೊಂದು ಕಾನೂನು, ಸಾಮಾನ್ಯ ಯುವಜನತೆಗೆ ಇನ್ನೊಂದು ಕಾನೂನು ಇದೆಯಾ ಅಂತ ನೇರವಾಗಿ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ದಾರೆ. ಈ ವಿವಾದದ ಮಧ್ಯೆ ಮತ್ತೊಂದು ಕರುಣಾಜನಕ ಘಟನೆ ನಡೆದು ಹೋಗಿದೆ. ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಆಕ್ರೋಶದಲ್ಲಿ ಪ್ರಧಾನಿ ವಿರುದ್ಧ ಮಾತನಾಡಿ ಆರೋಪ ಎದುರಿಸುತ್ತಿದ್ದ 15 ವರ್ಷದ ಅಪ್ರಾಪ್ತ ಬಾಲಕಿಯೊಬ್ಬಳು ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮಾಪಣೆಯ ವಿಡಿಯೋ ಬಿಡುಗಡೆ ಮಾಡಿದ್ಲು. ಆ ಮಗು ವಿಡಿಯೋದಲ್ಲಿ ಕಣ್ಣೀರಿಡುತ್ತಾ ಹೇಳಿದ್ದು ಹೀಗೆ: ನಾನು ತಪ್ಪು ಮಾಡಿದ್ದೇನೆ, ಇದು ನನ್ನ ಮೊದಲ ಮತ್ತು ಕೊನೆಯ ತಪ್ಪು. ಪ್ರತಿಭಟನೆಯಲ್ಲಿ ಇತರರ ಪ್ರಭಾವಕ್ಕೆ ಒಳಗಾಗಿ ನಾನು ಹಾಗೆ ಮಾತನಾಡಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಬೇಡಿಕೊಂಡಿದ್ದಾಳೆ. ಸ್ನೇಹಿತರೆ, ಯೋಚನೆ ಮಾಡಿ, 15 ವರ್ಷ ಅಂದ್ರೆ ಇನ್ನು ಹೈಸ್ಕೂಲ್ ಮುಗಿಸದ ಮಗು. ಆ ಮಗು ತಪ್ಪು ತಿದ್ದುಕೊಂಡು ಕ್ಷಮೆ ಕೇಳಿದ ಮೇಲೆಯೂ ಆಕೆಯ ವೈಯಕ್ತಿಕ ಫೋಟೋಗಳು, ವಿಳಾಸವನ್ನ ಜಾಲತಾಣಗಳಲ್ಲಿ ಹರಿಬಿಟ್ಟು ಟ್ರೋಲ್ ಮಾಡಿ ಬೆದರಿಕೆ ಹಾಕುವ ಕೆಲಸ ನಡೀತು. ಅದ್ಯಾವಾಗ ಈ ವಿಷಯ ತೀವ್ರ ಸ್ವರೂಪ ಪಡೆದುಕೊಂಡು ದೇಶದ ಅತ್ಯುನ್ನತ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ ತಕ್ಷಣವೇ ಮಧ್ಯಪ್ರವೇಶಿಸಿತು. ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳಿಗೆ ಹಾಗೂ ಪೊಲೀಸರಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ. ಯಾವುದೇ ಅಪರಾಧ ಹಿನ್ನೆಲೆ ಇಲ್ಲದ ಅಪ್ರಾಪ್ತ ಪ್ರತಿಭಟನಾಕಾರರನ್ನ ಯಾವುದೇ ಕಾರಣಕ್ಕೂ ಕಿರುಕುಳ ನೀಡದೆ ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ಆದೇಶ ಕೊಟ್ಟಿದೆ. ಕೋರ್ಟ್ ನೀಡಿದ ಈ ನಿರ್ದೇಶನ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಹಕ್ಕನ್ನ ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಇಲ್ಲಿ ನಾವು ಗಂಭೀರವಾಗಿ ಯೋಚಿಸಬೇಕಾದ ಮತ್ತೊಂದು ವಿಷಯ ಇದೆ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಭಾಷಣಗಳಲ್ಲಿ ಪರೀಕ್ಷಾ ಪೇ
ಚರ್ಚೆ ಕಾರ್ಯಕ್ರಮಗಳಲ್ಲಿ ನಮ್ಮ ದೇಶದ ಜೆನ್ಜಿಯನ್ನ ನನ್ನ ಗೆಳೆಯರು ದೇಶದ ಭವಿಷ್ಯ ಅಂತ ಹೆಮ್ಮೆಯಿಂದ ಕರೀತಾರೆ. ಯುವ ಜನರು ಹೊಸ ವಿಚಾರಗಳನ್ನ ತರಬೇಕು, ಪ್ರಶ್ನೆ ಮಾಡಬೇಕು ಅಂತ ಪ್ರೋತ್ಸಾಹಿಸ್ತಾರೆ. ಆದ್ರೆ ಅದೇ ಯುವ ಜನರು ತಮ್ಮ ಭವಿಷ್ಯಕ್ಕೆ ಕಂಪ್ಲೀಟ್ ಕಂಟಕ ತಂದಿರೋ ನೀಟ್ ಪೇಪರ್ ಲೀಕ್ ಹಗರಣವನ್ನ ಪ್ರಶ್ನೆ ಮಾಡಿ ಬೀದಿಗಿಳಿದು ಆಕ್ರೋಶ ಹೊರಹಾಕಿದಾಗ ಅವರನ್ನ ದಾರಿ ತಪ್ಪಿದ ಮಕ್ಕಳು ಅಂತ ಕಟುವಾಗಿ ಕನ್ಸಿಡರ್ ಮಾಡಿ ಅವರ ಬೆನ್ನಿಗೆ ಪೊಲೀಸರನ್ನ ಬಿಡೋದು ಎಷ್ಟರ ಮಟ್ಟಿಗೆ ಸರಿ? ಪ್ರಧಾನಿಯವರ ನಿಘಂಟಿನಲ್ಲಿ ಫ್ರೆಂಡ್ಸ್ ಮತ್ತು ಕ್ಷಮೆ ಅನ್ನೋ ಪದಗಳಿಗೆ ಬೇರೆಯದೇ ಅರ್ಥವಿದೆಯಾ? ಭಾಷಣದಲ್ಲಿ ಪ್ರಜಾಪ್ರಭುತ್ವದ ಸಹಿಷ್ಣುತೆ ಮೆರೆದು ವಾಸ್ತವದಲ್ಲಿ ಪೊಲೀಸ್ ಯಂತ್ರದ ಮೂಲಕ ದಮನಕಾರಿ ನೀತಿ ಅನುಸರಿಸುವುದು ಅವರ ಆಡಳಿತದ ಈ ಬಗೆಯ ನೀತಿಯನ್ನ ತೋರಿಸಲ್ವಾ? ಸಾರ್ವಜನಿಕವಾಗಿ ತಪ್ಪುಗಳನ್ನ ಪ್ರಶ್ನಿಸುವುದು ಪ್ರಜಾಪ್ರಭುತ್ವದಲ್ಲಿ ಯುವಕರ ಹಕ್ಕು. ಅವರ ಸಾತ್ವಿಕ ಸಿಟ್ಟಿನ ಹಿಂದಿರೋ ನೋವನ್ನ ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಎಫ್ಐಆರ್ ಹಾಕಿ ಎದುರಿಸುವುದಲ್ಲ. ಆದ್ರೆ ಕತೆ ಇಲ್ಲಿಗೆ ಕಂಪ್ಲೀಟ್ ಆಗಲ್ಲ ಸ್ನೇಹಿತರೆ. ಸರ್ಕಾರದ ದ್ವಂದ್ವವನ್ನ ಎತ್ತಿ ಹಿಡಿದ ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಅವರ ಅಸಲಿ ಬಣ್ಣ ಬೇರೆನೇ ಇದೆ ಅನ್ನೋ ದೊಡ್ಡ ಬಾಂಬ್ ಸಿಡಿದಿದೆ. ಸೂರತ್ ಮೂಲದ ಆರ್ಟಿಐ ಕಾರ್ಯಕರ್ತ ಅಮಿತ್ ತಿವಾರಿ ಎಂಬುವವರು ಅಭಿಜಿತ್ ದೀಪ್ಗೆ ಮತ್ತು ಅವರ ಕುಟುಂಬದ ವಿರುದ್ಧ 3 ಗಂಭೀರ ದೂರುಗಳನ್ನು ದಾಖಲಿಸಿ ಕಂಪ್ಲೀಟ್ ಶಾಕ್ ಕೊಟ್ಟಿದ್ದಾರೆ. ಆ 3 ದೊಡ್ಡ ಆರೋಪಗಳು ಯಾವುವು ಗೊತ್ತಾ? ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ. ಅಭಿಜಿತ್ ದೀಪ್ಗೆ ಅವರ ತಂದೆ ಭಗವಾನ್ ರಾವ್ ದೀಪ್ಗೆ ಮಹಾರಾಷ್ಟ್ರ ಕೈಗಾರಿಕಾ ಅಭಿವೃದ್ಧಿ ನಿಗಮದಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ನಿವೃತ್ತರಾದವರು. ತಮ್ಮ ಕೆಲಸದ ಅವಧಿಯಲ್ಲಿ ತಿಂಗಳಿಗೆ ಕೇವಲ 60,000ದಿಂದ 65,000 ರೂಪಾಯಿ ಸಂಬಳ ಪಡೆಯುತ್ತಿದ್ದ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಸರ್ಕಾರಿ ನೌಕರ ತಮ್ಮ ಮಗನನ್ನ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಕ್ಕೆ ಕಳಿಸಲು ಹೇಗೆ ಸಾಧ್ಯವಾಯಿತು? ಇದಕ್ಕೆ ಕೋಟಿ ಕೋಟಿ ಹಣ ಎಲ್ಲಿಂದ ಬಂತು? ಇದರ ತನಿಖೆ ನಡೆಸಿ ಅಂತ ಮಹಾರಾಷ್ಟ್ರ ಸರ್ಕಾರಕ್ಕೆ ದೂರನ್ನ ಸಲ್ಲಿಸಿದ್ದಾರೆ. ಅನಧಿಕೃತ ರಾಜಕೀಯ ಪಕ್ಷ ಮತ್ತು ಫಂಡ್ ಕಲೆಕ್ಷನ್. ಚುನಾವಣಾ ಆಯೋಗಕ್ಕೆ ದೂರು ನೀಡಿರೋ ಅಮಿತ್ ತಿವಾರಿ ಸಿಜೆಪಿ ಯಾವುದೇ ಅಧಿಕೃತ ನೋಂದಣಿ ಇಲ್ಲದೆ ರಾಜಕೀಯ ಪಕ್ಷದ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಸಾರ್ವಜನಿಕರಿಂದ ಕೋಟಿ ಕೋಟಿ ನಿಧಿ ಸಂಗ್ರಹಿಸುತ್ತಿದೆ. ಪ್ರಜಾಪ್ರತಿನಿಧಿ ಕಾಯ್ದೆ 1951ರ ಸೆಕ್ಷನ್ 29A ಅಡಿಯಲ್ಲಿ ಸಿಜೆಪಿ ನೋಂದಾಯಿತವಾಗಿದೆಯೇ ಎಂದು ತಕ್ಷಣ ಪರಿಶೀಲಿಸಿ ಅಂತ ಪತ್ರ ಬರೆದಿದ್ದಾರೆ. ಕಪಿಲ್ ಸಿಬಲ್ 1 ಕೋಟಿ ರೂಪಾಯಿ ಫಂಡಿಂಗ್ ಮತ್ತು 18% GST ವಿವಾದ. ಇದಕ್ಕಿಂತ ದೊಡ್ಡ ಟ್ವಿಸ್ಟ್ ಅಂದ್ರೆ ಬಂಧನಕ್ಕೊಳಗಾದ ಸಿಜೆಪಿ ಕಾರ್ಯಕರ್ತರ ಕಾನೂನು ಹೋರಾಟಕ್ಕಾಗಿ ಹಿರಿಯ ವಕೀಲ ಹಾಗೂ ರಾಜ್ಯಸಭಾ ಸಂಸದ ಕಪಿಲ್ ಸಿಬಲ್ 1 ಕೋಟಿ ರೂಪಾಯಿ ನೆರವು ಘೋಷಿಸಿದ್ರು. ಈಗ ಇದರ ವಿರುದ್ಧ ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿಗೆ ದೂರು ನೀಡಲಾಗಿದ್ದು, ನೋಂದಾಯಿತವಲ್ಲದ ಸಂಸ್ಥೆಗೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ ವರ್ಗಾವಣೆಯಾಗಿರೋದ್ರಿಂದ ಇದಕ್ಕೆ 18% GST ಅನ್ವಯಿಸುತ್ತದೆಯೇ, ತೆರಿಗೆ ವಂಚನೆಯಾಗಿದೆಯೇ ಎಂದು ತನಿಖೆ ಮಾಡಲು ಕೋರಲಾಗಿದೆ. ಇದರರ್ಥ ಇಷ್ಟೇ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶುರುವಾದ ಒಂದು ಪವಿತ್ರ ಆಂದೋಲನ ಕೊನೆಗೆ ನಾಯಕರ ಸ್ವಾರ್ಥ, ವೈಯಕ್ತಿಕ ನಿಂದನೆ ಮತ್ತು ಕಪ್ಪು ಹಣದ ಅನುಮಾನಕ್ಕೆ ಸಿಲುಕಿಕೊಂಡಿದ್ದು ದುರಂತವೇ ಸರಿ. ಅಷ್ಟೇ ಅಲ್ಲ, ಈ ಇಡೀ ನೀಟ್ ಹೋರಾಟದಲ್ಲಿ ಅತ್ಯಂತ ಕಳವಳಕಾರಿ ವಿಷಯ ಏನಂದ್ರೆ ಅದು ದೆಹಲಿ ಪೊಲೀಸರ ವರ್ತನೆ. ಪ್ರತಿಭಟನೆ ಮುಗಿದ ಮೇಲೆಯೂ ದೆಹಲಿ ಪೊಲೀಸರು ವಿದ್ಯಾರ್ಥಿಗಳನ್ನ ಬೆನ್ನಟ್ಟುತ್ತಿದ್ದಾರೆ. ಅದಕ್ಕಾಗಿ ಫೇಸ್ ರೆಕಗ್ನೈಸೇಷನ್ ಟೆಕ್ನಾಲಜಿ ಮತ್ತು ಸಿಸಿಟಿವಿ ದೃಶ್ಯಗಳನ್ನ ಬಳಸಿ ಪ್ರತಿಭಟನಾಕಾರರ ಮನೆಗೆ ಹೋಗಿ ಎಫ್ಐಆರ್ ಹಾಕ್ತಿದ್ದಾರೆ. ಆದ್ರೆ ಅದೇ ಪೊಲೀಸರು ತಮ್ಮ ಇಲಾಖೆಯ ಸಿಬ್ಬಂದಿ ಮಾಡಿದ ಅಪರಾಧಗಳ ಬಗ್ಗೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ದೇಶವೇ ನೋಡಿದ ಆ ಕರಾಳ ದೃಶ್ಯಗಳನ್ನ ನಾವು ಮರೆಯಲು ಸಾಧ್ಯವೇ? ಮಹಿಳಾ ಪ್ರತಿಭಟನಾಕಾರರಿಗೆ ಸಾರ್ವಜನಿಕವಾಗಿ ಕಪಾಳ ಮೋಕ್ಷ ಮಾಡಿದ್ದು, ಯುವತಿಯೊಬ್ಬಳ ಖಾಸಗಿ ಅಂಗದತ್ತ ಲಾಠಿ ಬೀಸಲು ಪ್ರಯತ್ನಿಸಿದ್ದು, ಶಾಂತಿಯುತವಾಗಿ ಕುಳಿತಿದ್ದ ನಿರಾಯುಧ ವಿದ್ಯಾರ್ಥಿಗಳ ಮೇಲೆ ಅಮಾನೀಯವಾಗಿ ಲಾಠಿ ಚಾರ್ಜ್ ಮಾಡಿದ್ದು, ಈ ವಿಡಿಯೋ ಸಾಕ್ಷಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣೆದುರಿಗಿದ್ರು ಆ ಹಲ್ಲೆ ನಡೆಸಿದ ಪೊಲೀಸ್ ಸಿಬ್ಬಂದಿ ಯಾರು ಅಂತ ಗುರುತಿಸಿ ಅವರ ಮೇಲೆ ಯಾವುದೇ ಕಠಿಣ ಇಲಾಖಾ ಕ್ರಮವಾಗಿಲ್ಲ. ಇನ್ನೊಂದೆಡೆ ಜುಲೈ 20ರಂದು ಸಂಸತ್ ಚಲೋ ವೇಳೆ ಗಾಯಗೊಂಡ ಪೊಲೀಸ್ ಸಿಬ್ಬಂದಿಯ ಕುಟುಂಬಸ್ಥರು ನಮಗೂ ನ್ಯಾಯ ಬೇಕು, ಸಂಸತ್ತಿನಲ್ಲಿ ನಮ್ಮ ನೋವಿನ ಬಗ್ಗೆ ಚರ್ಚೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಕರ್ತವ್ಯ ನಿರ್ವಹಿಸುವಾಗ ಪೊಲೀಸರ ಮೇಲೆ ಹಲ್ಲೆಯಾಗೋದು ಖಂಡಿತವಾಗಿಯೂ ಖಂಡನೀಯ. ಆದ್ರೆ ಪ್ರಶ್ನೆ ಇಷ್ಟೇ, ಕಾನೂನು ಅನ್ನೋದು ಸಮವಸ್ತ್ರ ಧರಿಸಿದವರಿಗೊಂದು, ದೇಶದ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸಾಧ್ಯವೇ? ಪೊಲೀಸರ ಮೇಲೆ ಹಲ್ಲೆ ಮಾಡಿದವರಿಗೆ ಶಿಕ್ಷೆ ಆಗಲಿ, ಆದ್ರೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿನಿಯರ ಮೇಲೆ ಹಲ್ಲೆ ಮಾಡಿದ ಪೊಲೀಸ್ ಅಧಿಕಾರಿಗಳ ಮೇಲೆಯೂ ತನಿಖೆಯಾಗೋದು ಬೇಡವೇ? ಪ್ರಜಾಪ್ರಭುತ್ವದಲ್ಲಿ ಕಾನೂನು ಎಲ್ಲರಿಗೂ ಸಮಾನವಾಗಿರಬೇಕು. So friends, this is the complete reality of the NEET protest. ಪ್ರಧಾನಿ ಮೋದಿ ಅವರ ಕ್ಷಮೆ ಮತ್ತು ಸಿಜೆಪಿಯ ಇನ್ಸೈಡ್ ಸ್ಟೋರಿ. ಒಂದು ಕಡೆ ಪೇಪರ್ ಲೀಕ್ ನಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಸಂಕಷ್ಟದಲ್ಲಿದೆ, ಇನ್ನೊಂದು ಕಡೆ ರಾಜಕೀಯ ನಾಯಕರ ದ್ವಂದ್ವ ನಿಲುವುಗಳು ಮತ್ತು ಪೊಲೀಸ್ ದೌರ್ಜನ್ಯ ಯುವಕರನ್ನ ಮತ್ತಷ್ಟು ಕಂಗಾಲಾಗಲು ಮಾಡಿದೆ. ಪ್ರಧಾನಿಯವರ ಕ್ಷಮೆ ಕೇವಲ ಇನ್ಸ್ಟಾಗ್ರಾಮ್ ರೀಲ್ಸ್ ಗಷ್ಟೇ ಸೀಮಿತವಾಗದೆ ಗ್ರೌಂಡ್ ಲೆವೆಲ್ ನಲ್ಲಿ ವಿದ್ಯಾರ್ಥಿಗಳ ಮೇಲಿರೋ ಅನಗತ್ಯ ಕೇಸ್ಗಳನ್ನ ವಾಪಸ್ ತಗೊಂಡಾಗ ಮಾತ್ರ ಅದಕ್ಕೊಂದು ಬೆಲೆ ಸಿಗುತ್ತೆ. ಅದೇ ರೀತಿ ವಿದ್ಯಾರ್ಥಿ ಹೋರಾಟದ ಹೆಸರಲ್ಲಿ ರಾಜಕೀಯ ರೊಟ್ಟಿ ಸುಟ್ಟುಕೊಳ್ಳೋ ನಾಯಕರ ಅಸಲಿ ಮುಖವು ಜನರಿಗೆ ತಿಳಿಯಬೇಕಾಗಿದೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ?
ಪ್ರಧಾನಿ ಮೋದಿ ಅವರ ಕ್ಷಮೆ ನಿಜವಾದದ್ದೇ ಅಥವಾ ಕೇವಲ ಸೋಷಿಯಲ್ ಮೀಡಿಯಾದ ಪಿಯರ್ ಗಿಮಿಕ್ಕ? ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯ ಎಸಗಿದ ದೆಹಲಿ ಪೊಲೀಸರ ಮೇಲೆ ಕ್ರಮವಾಗಬೇಕಾ? ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಸ್ಟೂಡೆಂಟ್ಸ್ ಗ್ರೂಪ್ ಗಳಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಐಕನ್ ಕೂಡ ಒತ್ತಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಜೈ ಹಿಂದ್. ಬಾಯ್.